ಭೈರತಿ ರಣಗಲ್ಗೆ, ಶಿವಣ್ಣನ್ಗೆ, ನಮ್ಮೆಲ್ಲರ ಎನರ್ಜಿಗೆ. ಅಣ್ಣ ನಂಗೆ ಗೊತ್ತು ಇದು ನಿಮ್ಮದೇ ಚಿತ್ರದ ಪ್ರೀ ರಿಲೀಸ್ ಇವೆಂಟು, ಆದರೆ ಎಲ್ಲ ಶಿವಣ್ಣನವರ ಅಭಿಮಾನಿಗಳ ಪರವಾಗಿ ನಿಮಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಅಣ್ಣ. ಥ್ಯಾಂಕ್ ಯು. ಮೊದಲನೇದಾಗಿ ಆಗಿಂದ ಒಂದೇ ಸಮ ಅಣ್ಣ ಅಣ್ಣ ಶಿವಣ್ಣ ಅಂತ ಕೂಗ್ತಾ ಇರೋಂಥ ಅಭಿಮಾನಿಗಳಿದಾರಣ್ಣ. ನೀವುಂಟು, ಅಭಿಮಾನಿಗಳುಂಟು ಅಣ್ಣ. ಮೊದಲನೇದಾಗಿ ಇಲ್ಲ, ಅವ್ರದ್ದು ನಮ್ದು ನಡೀತಾ ಇರುತ್ತೆ, ಅವಾಗವಾಗ ನಡೀತಾ ಇರುತ್ತೆ ನಮ್ದು ಅವ್ರದ್ದು ಯಾವಾಗಲೂ. ಯಾಕಂದ್ರೆ ಗೊತ್ತು, ಯಾಕಂದರೆ ನಮ್ದೊಂದು ಟೆಲಿಪತಿ ಥರ, ನಾನೇನು ಅನ್ಕೋತೀನೋ ಅದು ಗೊತ್ತಾಗುತ್ತೆ. ಅವ್ರು ಹಿಂಗೆ ಎದ್ದು ನಿಂತಾಗ ನಾನು ಮಾಡೋ ಆ್ಯಕ್ಷನ್ಸು, ಒಂದೊಂದು ಆ್ಯಂಗಲ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಅದೇ ನಾನು ಆ್ಯಕ್ಚುಲಾಗೆ ನಾನು ಬೇರೆ ಥರ ಇರೋಕ್ಕೆ ಇಷ್ಟಪಡಲ್ಲ. ನಾನು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡು, ಅದೇ ಅವ್ರಿಗೂ ಇಷ್ಟ ಅಂತ ಭಾವಿಸ್ತೀನಿ. ಯಾಕಂದರೆ ಪ್ರತಿ ಮನುಷ್ಯನಿಗೂ ನಾವು ರೆಸ್ಪೆಕ್ಟ್ ಮಾಡಬೇಕು, ಒಬ್ಬ ಅಭಿಮಾನಿನ ಸ್ನೇಹಿತನ ಥರ ನೋಡಬೇಕು. ಆವಾಗಲೇ ಏನಂತೀವಿ, ಒಂದು ಬಾಂಡೇಜ್ಗೆ ಒಂದು ವ್ಯಾಲ್ಯೂ ಬರುತ್ತೆ ಆ ಥರ. ಬಟ್ ಟೈಮ್ ಆಗಿದೆ ಕರೆಕ್ಟು, ಬಟ್ ಆದರೂ ಅಷ್ಟು ಪೇಷನ್ಸಿಂದ ವೆಯ್ಟ್ ಮಾಡಿದ್ದು ತುಂಬ ಥ್ಯಾಂಕ್ಸ್. ಇವತ್ತು ಗೀತಾ ಪಿಕ್ಚರ್ಸ್ ಏನು ನಮ್ಮ 2ನೇ ಸಿನಿಮಾ, 38 ವರ್ಷದಿಂದ ಕೇಳ್ತಾ ಬರ್ತಿದ್ದೀನಿ, ಬಿಡಮ್ಮ ಓಲಿ. 38 ವರ್ಷ, 39ನೇ ವರ್ಷ ಇದು ಆಯ್ತಮ್ಮ. ಥ್ಯಾಂಕ್ ಯು. ಇವಾಗ ಯಾಕೆ ನನಗೆ ಎನರ್ಜಿ ಎಲ್ಲಿಂದ ಬರುತ್ತೆ ಗೊತ್ತಾ? 39ರಿಂದ ಶಿವಣ್ಣ ಇದೇ ಎನರ್ಜಿ ಅಷ್ಟೇ. ಸೀಕ್ರೆಟ್ ಇನ್ನೇನಿಲ್ಲ. ನಾನೇನೋ ಸ್ಪೆಷಲ್ಲಾಗಿ ಬಾದಾಮಿನೋ ಏನೋ ತಿನ್ನೋದಲ್ಲ, ನಾ ಏನೂ ತಿನ್ನಲ್ಲ. ಬರೀ ನೀವು ಇದು ಪ್ರೋತ್ಸಾಹ ಮಾಡ್ತೀವಿ, ಅದೇ ಪ್ರೋತ್ಸಾಹ ಅಷ್ಟೇ. ಆಮೇಲೆ ಎಲ್ಲಿ ಹೋದ್ರು ನನಗೇನು ಇಷ್ಟ ಆಗುತ್ತೆ ಅದೇ ಮಾಡೋದು ನಾನು. ಅದು ಓಕೆ, ಯಾರನ್ನ ಮೆಚ್ಚಬೇಕು ಅಂತಲ್ಲ, ನಾನು ಡ್ಯಾನ್ಸ್ ಮಾಡ್ಬೇಕು, ನಾನು ಡ್ಯಾನ್ಸ್ ಮಾಡ್ತೀನಿ, ಹಾಡಬೇಕಾ ಹಾಡ್ತೀನಿ. ದಟ್ ಈಸ್ ವಾಟ್ ಶಿವಣ್ಣ. ನನಗೆ ಅಲ್ಲಿ ಆಡಬಾರ್ದು, ಇಲ್ಲಿ ಆಡಬಾರ್ದಲ್ಲ, ಎಲ್ಲಿ ಬೇಕಾದ್ರೂ ರೋಡ್ಲೂ ಆಡ್ತೀನಿ, ಸ್ಟೇಜ್ಲೂ ಆಡ್ತೀನಿ, ಅಮೇರಿಕಲ್ಲೂ ಆಡ್ತೀನಿ, ಗಾಜಿನಲ್ಲೂ ಆಡ್ತೀನಿ. ಸೊ ಯಾವ ಜಾಗ ಅನ್ನೋದು ಮುಖ್ಯ ಅಲ್ಲ, ಯಾರು ಮುಂದೆ ಆಡ್ತೀವಿ ಅನ್ನೋದು ಮುಖ್ಯ. ಯಾಕಂದರೆ ಅಭಿಮಾನಿ ಬಯಸಿದಾಗ ಯಾರನ್ನ ಎಂಟರ್ಟೈನ್ ಮಾಡ್ತಾನೋ ಅವನೇ ರಿಯಲ್ ಹೀರೋ. ಸೊ ಭಾಳ ಖುಷಿಯಾಗುತ್ತೆ. ಇವತ್ತು ಗೀತಾ ಪಿಕ್ಚರ್ಸ್ನಲ್ಲಿ 2ನೇ ಸಿನಿಮಾ, ವೇದ ಆದಮೇಲೆ ಇದು ಬರ್ತಾ ಇರೋದು ಭೈರತಿ ರಣಗಲ್ ಬರ್ತಾ ಇದೆ 2ನೇ ಸಿನಿಮಾ. ನೀವು ಮೆಚ್ಚಿದಂಥ ಪಾತ್ರ ಇದು, ನರ್ತನ್ ಅವರು ಅದು ಸೃಷ್ಟಿ ಮಾಡಿರೋ ಭೈರತಿ ರಣಗಲ್ ಪಾತ್ರ. ನಾನು ಮುರಳಿ ಎಲ್ಲ ಸೇರಿ ಮಾಡಿದ ಸಿನಿಮಾ ಇದು, ಮಫ್ತಿ ಅಂತ. ಅದರಲ್ಲಿ ಬಂದಂಥ ಒಂದು ಪಾತ್ರನೇ ಭೈರತಿ ರಣಗಲ್. ಮಾಡಬೇಕಾದ್ರೆ ಒಂದು ಸ್ವಲ್ಪ ಫಸ್ಟು ಇದು ಮಾಡಬೇಕಾ ಬೇಡವಾ ಅಂತ ಒಂದು ಕ್ವಶನ್ ಮಾರ್ಕ್ ರೈಸ್ ಆಯಿತು. ಬಟ್ ನನಗೆ ಹೇಳಿದ್ದೆ ಒಂದ್ಸತಿ ಗೀತನಿಗೆ, ಒಂದ್ಸತಿ ಅವಕಾಶ ಇದು ಬಿಟ್ಬಿಡು, ಇದು ಮಾಡೋಣ ಗೀತಾ ಅಂತ. ಬಟ್ ಮುರಳಿ ನಮ್ಮ ಅತ್ತೆ ಮಗ, ನಮ್ಮ ಮಾವನ ಮಗ, ಸೊ ಮಾಡಬೇಕು. ಯಾಕಂದರೆ ರಾಘು ಜೊತೆಲಿ ಮಾಡಿದ್ದೆ, ಅವ್ರ ಜೊತೆ ಮಾಡಬೇಕಂತ ಒಂದು ಆಸೆನೂ ಇತ್ತು. ಅವನಂತೂ ಮಾಡಲೇಬೇಕು ಮಾಮ ಅಂತ ಒಂದು ಆಟ ಆಡ್ದಿದ್ರು. ಬಟ್ ನನಗೆ ರೋಲ್ಗಿಂತ ಹೆಚ್ಚಾಗಿ ಚೆನ್ನಾಗಿ ಹೋಗ್ಬೇಕು ಸಿನಿಮಾ ಅನ್ನೋದು ಮುಖ್ಯ. ಯಾಕಂದರೆ ಒಂದೊಂದು ಸತಿ ಏನಾಗುತ್ತೆ, ಸ್ಟಾರ್ಸ್ ಮಾಡಿದಾಗ ಯಾಕೆ ಬರಲಿಲ್ಲ ಇಂಟರ್ವಲ್ವರೆಗೂ ಅಂತ ಒಂದು ಕ್ವಶನ್ ಮಾರ್ಕ್ ರೈಸ್ ಆಗುತ್ತೆ. ಬಟ್ ಅದನ್ನೂ ಮೀರಿ ನರ್ತನ್ ಮಾಡಿದ ಒಂದು ಮ್ಯಾಜಿಕ್ ಇರ್ಬೋದು, ಅದು ಭೈರತಿ ರಣಗಲ್ಲಿ ವರ್ಕೌಟ್ ಆಯಿತು. ಆ ಕ್ಯಾರೆಕ್ಟ್ರು ಮಫ್ತಿಲಿ ವರ್ಕೌಟ್ ಆಯಿತು. ಬಟ್ ಆದರೂ ಆ ಮೊದಲನೇ ಪಾರ್ಟ್ ನಾ ಬರೋವರೆಗೂ ಆ ಮುರಳಿ ಏನು ಕ್ಯಾರಿ ಮಾಡಿದ್ದು ರಣ ಕ್ಯಾರೆಕ್ಟರು, ಭಾಳ ಅದ್ಭುತವಾಗಿ ಕ್ಯಾರಿ ಮಾಡಿದ್ದ ಮುರಳಿ. ಯಾಕಂದರೆ ಅಲ್ಲಿವರೆಗೂ ವೆಯ್ಟ್ ಮಾಡಿಸ್ಬೇಕಂದ್ರೆ ಹುಡುಗಾಟ ಅಲ್ಲ, ಸುಮ್ಮನೆ ಬಂದು ನೋಡ್ಬಿಡೋದಲ್ಲ ಪಿಕ್ಚರು. ಬಟ್ ಅಲ್ಲಿವರೆಗೂ ಅವ್ನು ವೆಯ್ಟ್ ಮಾಡಿಸ್ದ. ಸೊ ಅದರಲ್ಲಿ ಯಾವಾಗಲೂ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಕೊಡಬೇಕಾದ ರೆಸ್ಪೆಕ್ಟ್, ಅದು ಅಷ್ಟೇ ಅದ್ಭುತವಾಗಿ ಮಾಡಿದ್ರು ಮುರಳಿನೂ. ಭಾಳ ಖುಷಿಯಾಯಿತು. ಅದಾದಮೇಲೆ ಇದು ನಮ್ಮ ಒಂದು ಪ್ರೊಡಕ್ಷನಲ್ಲಿ ಬರಬೇಕಂತ ಆಸೆ ಪಟ್ಟಾಗ ನರ್ತನ್ ಹೇಳಿದಾಗ ಸೇಮ್ ರವಿ ಬಸೂರ್, ನವೀನ್ ಕ್ಯಾಮ್ರಾಮನ್ ಫಸ್ಟು ನಾವು ಕಬೀರಲ್ಲಿ ಮಾಡಿದ್ದು. ಯಾರೋ ನಮ್ಮ ಬಾಬು ಅವ್ರು ಬಂದು ಕೇಳಿದಿತ್ತು, ಒಂದು ಕ್ಯಾಮ್ರಾಮ್ಯಾನ್ ಇದ್ದಾರೆ ಅಂತ. ನಾನು ಹೇಳಿದೆ ಫಸ್ಟ್ ಬುಕ್ ಮಾಡಿ ಅವ್ರನ್ನ, ಯಾಕಂದ್ರೆ ಅವ್ರ ವರ್ಕ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದರಲ್ಲಿ ಒಂದು ಪಾತ್ರವಾಗೇ ಮಾಡಿದ್ದಾರೆ ಯಾರು, ನರ್ತನ್ ಅವರು, ನವೀನ್ ಅವರು. ಆ್ಯಂಡ್ ರವಿ ಬಸೂರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಆ್ಯಂಡ್ ಇದು ಇನ್ನೊಂದೇನೆಂದರೆ ಹೇಳಿದ್ರು, ಜನ್ಮದ ಜೋಡಿ ಡೇಟು 15ನೇ ತಾರೀಕು, ನರ್ತಕಿ ಥಿಯೇಟ್ರು. ಅದು ನರ್ತಕಿ ಥಿಯೇಟ್ರು, ಡೈರೆಕ್ಟ್ರು ನರ್ತನ್ನು. ಸೊ ನರ್ತಕಿ ಥಿಯೇಟ್ರು ನರ್ತನ್ನು, ಓಕೆ. ಜನ್ಮದ ಜೋಡಿ ನಾಗಭರಣ ನರ್ತಕಿ. ಸೊ 2 ಎಣ್ಣೆನ್ನು ಒಂದು ಸಿಂಬಲ್. ಅದು ನಮ್ಮ ತಾಯಿ, ಪ್ರೊಡ್ಯೂಸರ್ ನಮ್ಮ ತಾಯಿ, ಇದ್ರಲ್ಲಿ ನಾನು ಹೆಂಡ್ತಿ. ಯಾಕಂದರೆ ಒಮ್ಮೊಮ್ಮೆ ತಾಯಿ ಎಲ್ಲ ಹೆಂಡ್ತಿನೂ ಒಂದೊಂದ್ಸತಿ ತಾಯಿ ಆಗ್ತಾರೆ. ಯಾಕೆ ನನ್ನ ಪಾಲ್ಗೆ ಎಲ್ಲ ಆಗಿದ್ದಾರೆ ಅವರು. ಅಣ್ಣ ಕರ್ಕೊಂಬಂದ್ಬಿಡ್ತೀನಿ ಮ್ಯಾಮ್ನ. ಸೊ ಎಲ್ಲ ಫಾರ್ಮ್ಲು ನನ್ನ ನೋಡ್ಕೊಂಡು ಚೆನ್ನಾಗಿ
ನಮ್ಮ ತಾಯಿ ಇಲ್ಲದೆ ಹೋದ್ರು ಆ ತಾಯಿ ಒಂದು ಸ್ಥಾನನ ಗೀತಾ ತುಂಬಿದ್ದಾರೆ. ಅದು ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಜೊತೆಯಲ್ಲಿ ನನ್ನಿಬ್ಬರು ಮಕ್ಕಳು ನಿವೇದಿತಾ, ನಿರುಪಮ್ಮ, ನನ್ನ ಅಳಿಯ ದಿಲೀಪ್ ಅವರು. ಐ ಥಿಂಕ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನನ್ನ ಕಸಿನ್ ಒಬ್ಬ ಬಂದಿದ್ದಾರೆ ನಟ ಅಂತ, ನಮ್ಮ ಸ್ನೇಹಿತರು ಶೇಖರ್, ವಿಜಯ್ ಪ್ರಸಾದ್, ನನ್ನ ವಾಕಿಂಗ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ಜೊತೆಲಿ ನೀವೇ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ಶ್ರೇಯಾ ಅಂತ, ಅನು ಅಂತ ಒಬ್ಬರು. ಆ್ಯಂಡ್ ಜೊತೆಲಿ ನಮ್ಮ ಶ್ರೀಕಾಂತ್ ಬಂದಿದ್ದಾರೆ, ಸುದಿ, ಪುನೀತು, ಆಮೇಲೆ ಸಾಕಷ್ಟು ಜನ ಹೆಸರು ಮಾಡ್ತಿದ್ದಾರೆ, ಸಾರಿ, ಯಲ್ಲಪ್ಪ ಅವ್ರು ಬಂದಿದ್ದಾರೆ. ಆ್ಯಂಡ್ ಪವನ್ ಒಡೆಯರ್ ಬಂದಿದ್ದಾರೆ, ಚೇತನ್ ಬಂದಿದ್ದಾರೆ, ಶ್ರುತಿಯವರು, ಸುಧಾರಾಣಿಯವರು. ಸೊ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಏನೇ ಕೊಟ್ಟರು ಬೆಲೆ ಕಮ್ಮಿನೇ. ಬಾಬು ಸೂರಪ್ಪ ಬಾಬು ಅವ್ರು ಬಂದಿದ್ದಾರೆ. ಆ್ಯಂಡ್ ಧಿರೇನ್ ಬಂದಿದ್ದಾನೆ, ದಿಗಂತ್ ಬಂದಿದ್ದಾರೆ. ಐ ಥಿಂಕ್ ಎವ್ರಿಬಡಿ ಐ ಥಿಂಕ್ ಮೆನ್ಷನ್. ಆಮೇಲೆ ರಕ್ಷಿತಾ ಎಲ್ಲಾಗಿದೆ, ನಾನು ಚಿಕ್ಕ ಮಗುವಿಂದ ನೋಡಿದ್ದೀನಿ ರಕ್ಷಿತನ್ನ. ಯಾಕಂದರೆ ಗೌರಿ ನನಗೆ ಫೇವ್ರೆಟ್ ಕ್ಯಾಮ್ರಾಮ್ಯಾನ್ ಅವಾಗಿಂದ. ಸೊ ಅವರು ಮದುವೆ ಆಗಿದ್ದ ಟೈಮಿಂದ ನಂಗೆ ಗೊತ್ತು ಗೌರಿ ಬಗ್ಗೆ. ರಕ್ಷಿತನ ಮಗುವಿಂದ ನೋಡಿದ್ದೀನಿ. ನನ್ನ ಜೊತೆಲಿ ಹೀರೋಯಿನ್ ಆಗು ಮಾಡಿದ್ರು. ಇವತ್ತು ನಾವೆಲ್ಲ ಕೂತ್ಕೊಂಡು DKDಲಿ ಒಂದು ಫ್ಯಾಮ್ಲಿ ಥರ ಇದ್ದೀವಿ. ರಾಘು ಆಗಲಿ, ಅನುಶ್ರೀ ಆಗಲಿ, ವರುಣ್ ಆಗಲಿ, ಯಾಕಂದ್ರೆ ವರುಣ್ ಎಲ್ಲರೂ ಅಷ್ಟೇ. ಐ ಥಿಂಕ್ ವಿ ಮೇಕ್ ಅ ವೆರಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅನ್ನೋದಕ್ಕೆ, ನಮ್ಮ ಫ್ಯಾಮಿಲಿ ಅನ್ನೋದಕ್ಕೆ ಅಷ್ಟೇ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿನೇ ನಾವೆಲ್ಲ. ಆ್ಯಂಡ್ ಒಂದು ಸಮಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಈ ಸಿನಿಮಾನ ಜಗದೀಶ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಜಗದೀಶ್ ಅವರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮಗೆ ಅವ್ರಿಗೆ ಒಂದು ಪರಿಚಯ, ತುಂಬ ಅವಾಗಿಂದ ಒಳ್ಳೆ ಪರಿಚಯ ನಮಗೆ. ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ ಅವ್ರದ್ದು ಆ್ಯಕ್ಚುಲಾಗಿ. ಜೊತೆಲಿ ಕೃಷ್ಣ ಬೈರಾಗಿ ಸಿನಿಮಾ ಪ್ರೊಡ್ಯೂಸರ್, ಅವರು ಜೊತೆಲಿ ಸೇರ್ಕೊಂಡಿದ್ದಾರೆ. ಇಷ್ಟು ಹೇಳ್ತಾ, ಮತ್ತು ನಮ್ಮ ಕ್ರೂ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕ್ಯಾಮ್ರಾಮನ್ ನವೀನ್, ರವಿ ಬಸೂರವರು, ನರ್ತನ್ ಅವರು, ದೆನ್ ರುಕ್ಮಿಣಿ ವಸಂತ್ ಅವರು, ಆ್ಯಂಡ್ ಛಾಯಾ ಸಿಂಗ್ ಅವರು, ಅವಿನಾಶ್, ಮಧು ಗುರುಸ್ವಾಮಿ ಅವರು, ಗೋಪಾಲ್ ದೇಶಪಾಂಡೆ, ಶಬೀರ್, ಆ್ಯಂಡ್ ಪ್ರತಾಪ್ ಅವರು, ದೆನ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು. ಇಷ್ಟ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ. ನಾವು ಅವ್ರ ಪರ್ಫಾರ್ಮೆನ್ಸು ಭಾಳ ಅದ್ಭುತ ಮಾಡ್ತಾರೆ. ಆ್ಯಂಡ್ ಇವರು ಬಾಬು ಹಿರಣ್ಣ ಅವರು. ಅಫ್ಕೋರ್ಸ್ ನಾವು ಅವಿನಾಶ್ ಬಗ್ಗೆ ಹೇಳೋಂಗಿಲ್ಲ, ಯಾಕಂದರೆ ಅವರು ನಾವೆಲ್ಲ ಜೊತೆಲೇ ಬಂದಿದ್ದು ಒಂದು ಆಲ್ಮೋಸ್ಟು. ಆ್ಯಂಡ್ ಛಾಯಾ ಸಿಂಗ್ ಅವರು ಅಷ್ಟೇ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರು. ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ಅಷ್ಟೇ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟೋ ಜನ ಕೇಳಿದ್ದಾರೆ ಏನು ಸ್ಪೆಷಾಲಿಟಿ ಅವ್ರದ್ದು ಅಂತ. ನಂಗೆ ಸಟ್ಲಿಟಿ ಅಂದರೆ ಭಾಳ ಇಷ್ಟ. ಯಾಕಂದರೆ ಸಟ್ಲಿಟಿಲಿ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ. ಅವ್ರು ಸಟ್ಲಿಟಿಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ವಿಶೇಷತೆ ಇದೆ ಅವ್ರದ್ದು. ಆ್ಯಂಡ್ ಛಾಯಾ ಸಿಂಗ್ ಅವ್ರದ್ದು ನಮ್ಮದಷ್ಟು ಒಂದು ವಿಶೇಷತೆ ಇದೆ. ತುಂಬ ಖುಷಿ ಆಯಿತು. ದ ಹೋಲ್ ಟೀಮ್. ಆ್ಯಂಡ್ ರಾಹುಲ್ ಬೋಸ್ ಅವರು ಅಷ್ಟೇ ಅದ್ಭುತವಾದ ನಟ. ದ ಎಂಟೈರ್ ಟೀಮ್ ಇರ್ಬೋದು, ಪ್ರೊಡಕ್ಷನ್ ಹೌಸ್ಲಿ ಎಲ್ಲರೂ ಅಷ್ಟೇ. ಆಮೇಲೆ ಶೇಖರ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ನನ್ನ ಫ್ರೆಂಡೇ ಅವನು ಹೀ ಈಸ್ ಬೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಫಾರ್ ದಿಸ್ ಫಿಲಮ್. ಆ್ಯಂಡ್ ಎಲ್ಲ ಇದ್ರಲ್ಲೂ ಎವ್ರಿಬಡಿ ಹ್ಯಾಸ್ ಹೆಲ್ಪ್ಡ್ ಎ ಲಾಟ್. ಆಮೇಲೆ ಎಸ್ಪೆಷಲಿ ಶ್ರೀಕಾಂತ್ ಇರ್ಬೋದು, ಸುದಿಯವ್ರು ಇರ್ಬೋದು, ಯಾವಾಗಲೂ ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ ಪ್ರೊಡಕ್ಷನ್ ಜೊತೆ ಯಾವಾಗಲೂ ಇರ್ತಾರೆ. ಆ್ಯಂಡ್ ಪವನ್ ಒಡೆಯರ್ ಬಂದಿದ್ದಾರೆ. ದೆನ್ ಇನ್ಯಾರು ಬಿಟ್ಟಿದ್ದೀನ ನೋಬಡಿ, ಯಾರು ಬಿಟ್ಟಿದ್ದೀನಿ ಎಲ್ಲ ಅಲ್ವಾ? ನೀವು ಬಿಡಮ್ಮ, ನೀವೆಲ್ಲ ಹಾಟ್ಲೇ ಇದ್ದೀರಾ. ಅಯ್ಯೋ. ಸೊ ಇಷ್ಟು ಹೇಳ್ತಾ, ಆ್ಯಂಡ್ ಪ್ರಶಾಂತ್, ಸಾರಿ ಇನ್ನೊಬ್ರು ಇದ್ದಾರೆ ಪ್ರಶಾಂತ್, ತುಂಬ ಗೋಳಿಕತ್ತಾನೆ ನನ್ನ. ಆಮೇಲೆ ಹೇಳ್ತೀನಿ, ನೋಡ್ಕೊಳ್ಳಿ ಅವನ ಸಪ್ರೇಟಾಗಿ. ಇಷ್ಟು ಹೇಳ್ತಾ, ಆಮೇಲೆ ಹಾಸ್ಟೆಲ್ ಹುಡುಗರು ಎಲ್ಲರೂ ಬಂದು ನಮಗೋಸ್ಕರ ಹಾರ್ಟ್ ಡೆಡಿಕೇಟ್ ಮಾಡಿದ್ರು. ಥ್ಯಾಂಕ್ ಯು. ಆಮೇಲೆ ಸಂತೋಷ್ ಅವರೇ ತುಂಬ ಥ್ಯಾಂಕ್ಸ್. ತುಂಬ ಅದ್ಭುತವಾಗಿ ಆಡಿದ್ದೀರಾ. ನನಗೆ ತುಂಬ ಇಷ್ಟ ನಿಮ್ಮ ವಾಯ್ಸು, ಅಂದರೆ ಎಷ್ಟು ಪವರ್ ಇದೆ ಅಂತ ತೋರಿಸಿದ್ರೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಾಯಿ ಸರ್ವೇಶ್ ಇರ್ಬೋದು, ದೆನ್ ಕಿನ್ನಾಳವರು, ಆಮೇಲೆ ನಮ್ಮ ಸಾಯಿ ಆಯಿತು, ಇನ್ನೊಬ್ರು ಏನು ಡುಮ್ಮ, ಇಲ್ಲ ನಾಗೇಂದ್ರ ಪ್ರಸಾದ್. ಓಕೆ, ನಾವು ಆ ಪ್ರೀತಿಯಿಂದ ಡುಮ್ಮ ಅಂತ ಕರಿತೀವಿ. ಓಕೆ, ಎಲ್ಲರೂ ಅಷ್ಟೇ. ಸೊ ಚೆನ್ನಾಗಿತ್ತು. ಆಮೇಲೆ 15ನೇ ತಾರೀಕು ಬರ್ತಾಯಿದೆ. ನಂಗೆ ಗೊತ್ತಿಲ್ಲ, 86ಇಂದ ಇವತ್ತವರೆಗೂ ನಾವು ನಿಮ್ಮ ಮುಂದೆ ಮಾಡ್ತಾಯಿದ್ದೀನಿ. ಎಲ್ಲ ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ನನ್ನ ಮಾಡಿಸ್ಕೊಂಡು ಹೋಗಿದ್ದಾರೆ ಎಲ್ಲರೂ. ಯಾಕಂದರೆ ಇವತ್ತು ಈ ಗೆಟಪ್ಸ್ ಎಲ್ಲ ನೋಡಿರ್ಬೋದು. ಏನಿದು ನಾನೇ ಹಾಕೊಂಬಂದು ನಂಗೆ ತೋರ್ಸೋಕ್ಕಾಗಲ್ಲ. ಇದಕ್ಕೊಂದು ಮೇಕಪ್ ಮ್ಯಾನ್ ಬೇಕು, ನಾಣಿಯವರು ಅಂತ. ಇದಕ್ಕೊಂದು ಡ್ರೆಸ್ ಹೊಲಿಯೋರು ಬೇಕು, ಅವರು ಭರತ್ ಸಾಗರ್ ಅಂತ. ಆ್ಯಂಡ್ ನಮ್ಮ ಯಾವುದು
ನಮ್ಮ ಬಿಸಿಲಲ್ಲಿ ಒಣಗಬಾರ್ದು ಅಂತ ಛತ್ರಿ ಹಿಡಿತಾರೆ ಪಾಪ ಹುಡುಗರು, ಅವರು ಸೋಮ ಇರ್ಬೋದು, ನಾಗೇಶ್ ಇರ್ಬೋದು, ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರೂ. ಇವತ್ತು ನಾವಿಷ್ಟು ಮಟ್ಟಿಗೆ ಕಾಣಬೇಕಂದ್ರೆ ಇವರೆಲ್ಲ ಕಾರಣ ಆಗ್ತಾರೆ. ನಾನು ಒಬ್ಬನೇ ಹಂಗೆ ಕಾಣೋಕ್ಕಾಗಲ್ಲ, ಜೊತೆಲಿ ಮನೇಲಿ ಸಪೋರ್ಟ್ ಬೇಕು. ಅದು ಗೀತಾವ್ರ ಸಪೋರ್ಟ್ ಜಾಸ್ತಿನೇ ಇದೆ. ಆ್ಯಂಡ್ ನಮ್ಮ ಬಾಡಿ ಗಾರ್ಡ್ಸು ಇರ್ತಾರೆ, ಶಿವು ಅಂತ, ಆಮೇಲೆ ವಿವೇಕ್ ಅಂತ ಇಬ್ಬರು ಇದ್ದಾರೆ. ಆ್ಯಂಡ್ ಎಲ್ಲರೂ ಅಷ್ಟೇ ಅವ್ರ ಮಾಡ್ತಾ ಇರ್ತಾರೆ. ಇಡೀ ಫ್ರೆಂಡ್ಸ್ ಇದ್ದಾರೆ. ಆಮೇಲೆ ಎಲ್ಲಾದ್ರೂ ಇದ್ದಾರೆ, ಕಷ್ಟದಲ್ಲೂ ಇದ್ದಾರೆ, ಸಂತೋಷದಲ್ಲೂ ಇದ್ದಾರೆ, ಹ್ಯಾಪಿಯಾಗಿದ್ದಾರೆ. ಆ್ಯಂಡ್ ಬಾರಿತಿ ರಣಗಲ್ ಏನು 15ನೇ ತಾರೀಕು ಬರ್ತಾ ಇದೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನಗೆ ಹೇಳಿ ಒಂದೇ ಮಾತು, ಮಫ್ತಿಲಿ ನಿಮಗೆ ಬಾರಿತಿ ರಣಗಲ್ ಕ್ಯಾರೆಕ್ಟ್ರು ಇಷ್ಟ ಆಯಿತು. ಬಟ್ ಬಾರಿತಿ ರಣಗಲ್ಲಿ ನನಗೆ ಅನಿಸುತ್ತೆ ಬಾರಿತಿ ರಣಗಲ್ ಪಾತ್ರ ನಿಮ್ಮ ಹಾರ್ಟ್ ಒಳಗಡೆ ಹೋಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಇದು ನಾರ್ಮಲಾಗಿ ರಿವೆಂಜ್ ಸ್ಟೋರಿ ಅಲ್ಲ, ಇಲ್ಲ ಬರೀ ಆ್ಯಕ್ಷನ್ ಫಿಲಮ್ ಇಲ್ಲ. ಇದರಲ್ಲಿ ಎಮೋಷನ್ಸ್ ಇದೆ, ಇದರಲ್ಲಿ ಒಂದು ನಿಯತ್ತಿದೆ, ಅಂಬಿಷನ್ ಇದೆ. ಆ ಅಂಬಿಷನ್ಗೆ ಯಾಕಿದೆ, ಅದಕ್ಕೆ ಬ್ಲ್ಯಾಕ್ ಇದೆ. ಒಬ್ಬ ಲಾಯರು ಕಾಣಿಸ್ತಾನೆ, ಇನ್ನೊಬ್ಬ ರಣಗಲ್ ಕಾಣಿಸ್ತಾನೆ. ಇಬ್ಬರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕೇ ಆಗ್ತಾರೆ, ಆದರೆ ಲಾಯರ್ ಮಾತ್ರ ವೈಟ್ ಆಗ್ತಾನೆ. ಯಾಕೆ ವೈಟ್ ಅಂದರೆ ವೈಟ್ ಇಸ್ ಪ್ಯೂರಿಟಿ. ಅಂದರೆ ಅವ್ನು ಲಾಗ್ ಬಂದ್ಬಿಟ್ಟು ಮೋಸ ಮಾಡಬಾರ್ದು, ಪ್ಯೂರ್ ಆಗಿರಬೇಕು, ಅವನ ಭಾವನೆಗಳು ವೈಟ್ ಆಗಿರಬೇಕು ಅಂತ. ಬಟ್ ಅವ್ನು ಬ್ಲ್ಯಾಕ್ ಹಾಕಿದ್ರು ಬಾರಿತಿ ರಣಗಲ್ ಕ್ಯಾರೆಕ್ಟರು, ಬ್ಲ್ಯಾಕ್ ಹಾಕಿದ್ರು ಅವನ ವ್ಯೂ ಇದೆಯಲ್ಲ, ಜನರಿಗೋಸ್ಕರ ಹೋರಾಟ ಇದೆಯಲ್ಲ, ಅದು ಯಾವಾಗಲೂ ವೈಟೇ. ಅದು ಒಂದು ಬಿಳಿ ಮನಸ್ಸಿಂದ ಮಾಡೋ ಒಂದು ಕ್ಯಾರೆಕ್ಟ್ರು. ಅದರಿಂದ ತಮ್ಮೆಲ್ರಿಗೂ ಆ ಪಾತ್ರ ಹೊರಗಡೆ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇದರಲ್ಲಿ ಬಾರಿತಿ ರಣಗಲ್ ಮಾತ್ರ ಅಲ್ಲ, ಎಲ್ಲ ಪಾತ್ರಗಳು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಎಕ್ಸ್ಪೆಷಲಿ ನನಗೆ ತುಂಬ ಅಟ್ರಾಕ್ಟ್ ಆಗಿದ್ದು ಅವಿನಾಶ್ ಅವ್ರದ್ದು ಗೆಟಪ್ಪು. ತುಂಬ ಒಂದು ವಿಭಿನ್ನವಾಗಿ ಕಾಣ್ತಾರೆ ಅವರು. ನನಗೆ ಅದು ಖುಷಿ ಬಂದು ನೋಡಿದ ತಕ್ಷಣ ಅವ್ರು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಏನು ಆ್ಯಕ್ಟ್ ಮಾಡಬಹುದು, ಸುಮ್ಮನೆ ಸೈಲೆನ್ಸ್ಲೇ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ರೆಷನ್ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಶಬೀರ್ ಅವರು ಅಷ್ಟೇ, ಆ್ಯಂಡ್ ಎಂಟೈರ್ ಕ್ರೂ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಇನ್ ಅವರ್ ಪ್ರೊಡಕ್ಷನ್. ಐ ಹೋಪ್ ನಮ್ಮ ಪ್ರೊಡಕ್ಷನ್ ಎಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ಇದೊಂದೇ ಅಲ್ಲ, ಇನ್ನು ಮುಂದೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಇವಾಗ ನಾವು ಮಾತ್ರ ಅಲ್ಲ, ಇವಾಗ ಶ್ರೀಮುತ್ತುಲ್ವೇ ನನ್ನ ಮಗಳು ಇವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾಳೆ. ಫೈರ್ ಫ್ಲೈ ಅಂತ ಫಿಲ್ಮ್ ಮಾಡಿದ್ದಾಳೆ, ಅದು ವಂಶಿ ಅಂತ. ಫಸ್ಟ್ ಟೈಮ್ ಈಸ್ ಡೈರೆಕ್ಟಿಂಗ್ ಆ್ಯಂಡ್ ಆ್ಯಕ್ಟಿಂಗ್. ಭಾಳ ಖುಷಿ ಆಯಿತು ಅದರ ಬಗ್ಗೆ ಹೇಳಬೇಕು ಅಂತ. ಒನ್ ಮೋರ್ ಗುಡ್ ಫಿಲ್ಮ್ ವಿಲ್ ಕಮ್. ಆ್ಯಂಡ್ ಇದು ಒಂದೇ ನಾನು ಮಾತ್ರ ಅಲ್ಲ, ಎಲ್ಲರೂ ಬೇರೆ ಆರ್ಟಿಸ್ಟ್ಗಳು ಮಾಡ್ತಾರೆ ನಮ್ಮ ಪ್ರೊಡಕ್ಷನ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಿಂಗೇನಿಲ್ಲಲ್ಲ, ಇಟ್ ವಿಲ್ ಬಿ ಗೋಯಿಂಗ್ ಆನ್ ಲೈಕ್ ದ್ಯಾಟ್. ಆ್ಯಂಡ್ ಇದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು, ಬೆಂಬಲ ಬೇಕು. ಥ್ಯಾಂಕ್ ಯು, ಲವ್ ಯು ಆಲ್, ಗುಡ್ ನೈಟ್.